ನಮಸ್ಕಾರ ಕರ್ನಾಟಕ ನಾಟಿ ಅಡ್ಡಕ್ಕೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ಬಂದು ಟೊಮೊಟೊ ಗೊಜ್ಜು. ಸೊ ಇದನ್ನು ನೀವು ಚಪಾತಿ ಜೊತೆ ಆಗಲಿ, ರೊಟ್ಟಿ, ಪೂರಿ, ರೈಸ್ ಜೊತೆ ಯಾವುದ್ರ ಜೊತೆ ಬೇಕಾದ್ರೆ ತಿನ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸ್ಟವ್ ಹಚ್ಚಿ ಮರಿಬೇಡಿ. ಅದ್ರ ಮೇಲ್ಗಡೆ ಗುಂಡಕ್ಕಿರುವಂಥದ್ದು ಬಾಣಲಿ, ಪಾತ್ರೆ, ಕೈಗೆ ಏನು ಸಿಗುತ್ತೋ ಅದನ್ನು ಎತ್ತಿ ಮೇಲಿಟ್ಬಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ. ಜಾಸ್ತಿ ಹಾಕಿದ್ರೆ ಕೊಬ್ಬಿನಂಶ ಜಾಸ್ತಿ ಆಗೋಗುತ್ತೆ, ಬೇಡ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ಮೇಲೆ 1 ಸ್ಪೂನ್ ಸಾಸಿವೆ ಚಟಪಟ 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 ಅಂತ ಸೌಂಡ್ ಮಾಡಬೇಕು. ಚೆನ್ನಾಗಿ ಸೌಂಡ್ ಮಾಡಲಿ. ಅದಾದಮೇಲೆ ಮೆಣಸಿನ್ಕಾಯಿ, ಚಿಲ್ಲಿ ಹಾಕ್ಕೊಳ್ಳಿ. ಸೊ ನಾನೊಂದು 3-4 ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಜಾಸ್ತಿ ಹಾಕ್ಕೊಬೋದು, ಇಲ್ಲಾಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಬೋದು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಆದಷ್ಟು ನಮಗೆ ತಿಂದಾದ್ಮೇಲೆ ಎದೆ ಉರಿ ಬರಲ್ಲ. ಅದಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಬಾಕ್ಸ್ ಥರ ಬೇಕಾದರೂ ಕಟ್ ಮಾಡಿ ಹಾಕ್ಕೊಬೋದು. ನನಗೆ ಈರುಳ್ಳಿ ಬಾಯಿಗೆ ಸಿಕ್ಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಅನ್ನಿಸ್ತು, ಅದಕ್ಕೆ ಉದ್ದುದ್ದ ಸ್ಲೈಸ್ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಲಿಡ್ ಮುಚ್ಚಿಬಿಟ್ರೆ 1-2 ನಿಮಿಷದಲ್ಲಿ ಅದು ಗೋಲ್ಡನ್ ಬ್ರೌನ್ ಆಗೋಗುತ್ತೆ. ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸೊ ಟೊಮೆಟೊ ಹಾಕ್ಕೊಂಡಿರೋ ವಿಡಿಯೋ ಎಲ್ಲೋ ಮಿಸ್ ಆಗೋಗಿದೆ, ಹಾಕೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಬೇಡಿ. 4 ದಪ್ಪ ಟೊಮೊಟೊ ಹಾಕಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡುವಾಗ ಸ್ವಲ್ಪ ಸ್ಮೂತಾಗಿ ಮಿಕ್ಸ್ ಮಾಡಿ, ಇಲ್ಲ ಅಂದರೆ ಟೊಮೊಟೊ ಪ್ಯೂರಿ ಆಗೋ ಥರ ಆಗೋಗುತ್ತೆ, ಪೇಸ್ಟ್ ಥರ. ಆಮೇಲೆ ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಿಲ್ಲ ಅಂದರೆ ಚಿಲ್ಲಿ ಪೌಡ್ರು ಸಹ ಹಾಕ್ಕೊಬೋದು, ಪ್ರಾಬ್ಲಮ್ ಇಲ್ಲ. ಮತ್ತೆ ಮಿಕ್ಸ್ ಮಾಡಿ. ಮತ್ತೆ ಹೇಳ್ತಾಯಿದ್ದೀನಿ, ಸ್ಮೂತಾಗಿ ಮಿಕ್ಸ್ ಮಾಡಿ, ಇಲ್ಲ ಅಂದರೆ ಪೇಸ್ಟ್ ಆಗೋಗುತ್ತೆ ಟೊಮೊಟೊವನ್ನು. ಚೆನ್ನಾಗಿ ಮಿಕ್ಸ್ ಮಾಡೀನಿ. ನೋಡಿ ಕುದೀತಾ ಇದೆ. ಈಗ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಸೊ ನನಗೆ ದೊಡ್ಡ ಮೆಣಸಿನ್ಕಾಯಿ ಅಂದರೆ ಹೆವಿ ಇಷ್ಟ. ಇದು ಆಪ್ಷನಲ್ಲು, ನಿಮಗೆ ಬೇಕಾದ್ರೆ ಹಾಕ್ಕೊಬೋದು, ಇಲ್ಲ ಸ್ಕಿಪ್ ಮಾಡ್ಕೊಬೋದು. ಸೊ ಇದು ಮಿಕ್ಸ್ ಮಾಡಿ, ಅದು ಟೊಮೊಟೊ ಗೊಜ್ಜಿಗೆ ಒಳಗಡೆ ಮುಚ್ಚೋಗೋ ಥರ ಮಿಕ್ಸ್ ಮಾಡ್ಕೊತೀನಿ. ಬೇಯಬೇಕಲ್ಲ, ಅದುವೇ ನೀಟಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನೀವು ಕಾಫಿ ಅಥವಾ ಟೀ ಕುಡಿಯುವಂಥ ಚೋಟ ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸ 1 ಗ್ಲಾಸ್ ನೀರು, ಒಂದೇ ಗ್ಲಾಸು ನೀರು ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾಯಿದ್ದೀನಿ, ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಇದು ನಾನು ಮಾಡ್ತಾಯಿದ್ದೀನಲ್ಲ, ಹಂಗೆಲ್ಲ ಮಾಡಿದೆ ಪ್ಯೂರಿ ಆಗೋಗುತ್ತೆ. ಸಿಮ್ಮಲ್ಲಿ ಇಟ್ಟಿರೋಂತಹ ಗ್ಯಾಸ್ನ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡು ಮೇಲ್ಗಡೆ ಲಿಡ್ ಮುಚ್ಚಿ 4-5 ನಿಮಿಷ ಅದನ್ನು ಬೇಯಿಸಿದ್ರೆ ನೀಟಾಗಿ ದೊಡ್ಡ ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಬೆಂದಿರುತ್ತೆ. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಕಾಯಿ ತುರಿ ಉದುರಿಸ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡಿ. ಮತ್ತೆ ಹೇಳ್ತಾಯಿದ್ದೀನಿ, ಸಾಫ್ಟಾಗಿ ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಿ. 2-3 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟರೆ ನಿಮ್ಮ ಟೊಮೊಟೊ ಗೊಜ್ಜು ರೆಡಿಯಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ರೆ ಖತಮ್, ನಿಮಗೆ ಟೊಮೊಟೊ ಗೊಜ್ಜು ಟೇಸ್ಟ್ ಮಾಡೋಕ್ಕೆ ರೆಡಿ. ಇದನ್ನು ಚಪಾತಿ, ಅನ್ನ, ಪೂರಿ, ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಸೊ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ, ಅದರ ಜೊತೆ ಬ್ಯಾಟಿಂಗ್ ಮಾಡೋಕ್ಕೆ ಅಂತ ಇದನ್ನು ಮಾಡಿದೆ. ಸೊ ಬ್ಯಾಚುಲರ್ಸ್ಗೆ ಹೆವಿ ಈಸಿ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಆಗುವಂಥ ರೆಸಿಪಿ. ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ.